ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಅಂದರೆ ಮೂಲಂಗಿ ರಾಯ್ತ ಅಂತ ಹೇಳಿ. ಮೂಲಂಗಿ ತುಂಬ ಒಳ್ಳೆಯದು ದೇಹಕ್ಕೆ. ನಮಗೆ ಅದು ಕಾನ್ಸ್ಟಿಪೇಷನ್ ಇರೋರು ಅದೆಲ್ಲ ತುಂಬ ಯೂಸ್ ಮಾಡಬೇಕು. 3 ಮೂಲಂಗಿ ತೊಗೊಂಡಿದ್ದೀನಿ. ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಅದಕ್ಕೆ ಮೇಲಿನ ಸಿಪ್ಪೆನ ತೆಕ್ಕೊಂಡಿದ್ದೀನಿ. ಮೇಲಿನ ಸಿಪ್ಪೆನ ತಕ್ಕೊಂಡ್ರೆ ಅದು ಇಲ್ಲದೇ ಇದ್ದರೆ ಒಂದೊಂದು ಸಲ ಮಣ್ಣಿರುತ್ತೆ. ಹಾಗಾಗಿ ಆಮೇಲೆ ಅದನ್ನು 2 ತುದಿಗಳನ್ನು ಕಟ್ ಮಾಡಿಕೊಂಡು ಒಂದು ತುರಿಮಣೆಯಲ್ಲಿ ತುರ್ಕೊಂಡಿದ್ದೀನಿ, ಅಂದರೆ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಅದನ್ನು 3 ಮೂಲಂಗಿನೂ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಇದಾಗಿ, ನಾನು ಸ್ವಲ್ಪ ಚಿಕ್ಕ ಸೈಜ್ ಮೀಡಿಯಮ್ ಸೈಜ್ನಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, ನಂದು ಮೆಣಸಿನ್ಕಾಯಿ ಅಷ್ಟೊಂದು ನಮ್ಮದು ಖಾರ ಇಲ್ಲ ಅಂದ್ಬಿಟ್ಟು 2 ತೊಗೊಂಡಿದ್ದೀನಿ. ಕರಿಬೇವಿನ ಸ್ವಲ್ಪ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಿಮ್ಮ ರುಚಿಗೆ ಹೆಂಗೆ ಬೇಕು ಹಾಗೆ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತುರಿದಿಟ್ಟಿರೋ ಮೂಲಂಗಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡಬೇಕು. ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡು ಅದಕ್ಕೆ ಮೊಸರನ್ನ ನಾನು ಸುಮಾರು ಒಂದು 5 ಸೌಟಿನಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಒಂದು 5 ಸೌಟಿನಷ್ಟು ಗಟ್ಟಿ ಮೊಸರು ಆಗಿದ್ದರೆ ತುಂಬ ಚೆನ್ನಾಗಾಗತ್ತೆ. ಇದು ಗಟ್ಟಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಇದು ತುಂಬ ಒಳ್ಳೆಯದು. ಮೂಲಂಗಿ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನ್ ಇರೋರು, ಪೈಲ್ಸ್ ಇರೋರು ಎಲ್ಲ ಇದನ್ನು ದಿನ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಇದು ತುಂಬ ರಿಲೀಫ್ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಆಗಾಗ ಮಾಡ್ಕೊಂಡು ತಿಂತಾ ಇದ್ದರೆ ಬಹಳ ಒಳ್ಳೆಯದು. ಇದು ಎಲ್ಲ ಮೊಸರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸಣ್ಣ ಒಂದು ಒಗ್ಗರಣೆ ಕೊಡಬೇಕು. ಇದು ಸಾಸಿವೆ, ಕರಿಬೇವು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಇಟ್ಕೊಂಡು ಕಾವಲಿನಲ್ಲಿ ಸ್ವಲ್ಪ ಎಣ್ಣೆ, ಒಗ್ಗರಣೆ ಕಾವಲಿನಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ, ಕರಿಬೇವು, ಒಗ್ಗರಣೆ ಹಾಕ್ಕೋಬೇಕು. ನಿಮಗೆ ಎಷ್ಟು ಸಾಸಿವೆ ಬೇಕಷ್ಟು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆನ ಮಾಡಿಕೊಂಡು ಒಗ್ಗರಣೆನ ಮೂಲಂಗಿ ರಾಯ್ತಾಗೆ ಹಾಕ್ಕೋಬೇಕು. ಇದು ಒಂಥರ ತುಂಬ ಯೂನಿಕ್ ರೆಸಿಪಿ. ಇದು ಬೇಗ ಆಗೋಗ್ಬಿಡುತ್ತೆ. ತುಂಬ ಏನು ಕಷ್ಟನೇ ಇಲ್ಲ. ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಮೂಲಂಗಿ ತಿಂದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ. ಇದು ಟೇಸ್ಟಿಯಾಗಿರುತ್ತೆ. ಸೈಡ್ ಡಿಶ್ ಥರ ಯೂಸ್ ಮಾಡಬೇಕು ಇದನ್ನು. ಇದು ಹೇಗೆ ನಿಮಗೆ ಅನಿಸ್ತು ಅಂತ ಹೇಳಿ ನನ್ನ ರೆಸಿಪಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಏನಾದರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ. ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಲೈಕ್ ಕೊಡಿ ಒಂದು. ಥ್ಯಾಂಕ್ ಯು. ನಮಸ್ಕಾರಗಳು. ಧನ್ಯವಾದ.